ಮೊದಲನೇದೇನು ಅಂತಂದ್ರೆ ಅಲ್ಲಿ ನಡೀತಾ ಇದ್ದಂತದ್ದು ನೇರವಾಗಿ ಹೇಳ್ತೀನಿ, ಯಾವುದೋ ಬೇರೆ ದೇಶದಿಂದ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಂತ ಬಾಬರ್, ಶಾಜಹಾನ್, ಔರಂಗಜೇಬ್, ಅಲೆಕ್ಸಾಂಡರ್ನ ಜಯಂತಿ ಅಲ್ಲ, ಅದು ನಮ್ಮ ಶಿವಾಜಿ ಮಹಾರಾಜರ ಜಯಂತಿ ನಡೀತಾ ಇದ್ದಂತದ್ದು. ಪದೇ ಪದೇ ಈ ರೀತಿಯ ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿದಂತಹ ವ್ಯಕ್ತಿಗಳ ಜಯಂತಿ ಅದು. ಯಾವುದೋ ಹೋಗ್ಲಿ ಹಿಂದೂ ಸಮಾಜದ ಕಾರ್ಯಕ್ರಮ ಬಿಟ್ಬಿಡ್ರಿ, ಶಿವಾಜಿ ಜಯಂತಿ ಅದು. ಅಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಹೇಸಿಗೆ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಎರಡನೇದು, ಕರ್ನಾಟಕ ಕಂಡಂತ ಅತ್ಯಂತ ಫೇಲ್ಡ್ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಸಂಪೂರ್ಣವಾಗಿ ಸತ್ತೋಗಿದೆ ಲಾ ಅಂಡ್ ಆರ್ಡರ್. ಮೂರನೇದು, ನೀವು ಮದ್ದೂರಲ್ಲಾದಾಗ, ಚಿಕ್ಕಮಂಗ್ಳೂರಲ್ಲಾದಾಗ, ಬೆಂಗಳೂರಿನಲ್ಲಿ ಮತ್ತೆ ನೀವು ಗಣೇಶ, ಶಿವಾಜಿ ಬಿಟ್ಬಿಡಿ, ಓಂ ಶಕ್ತಿ ರೀ, ವಿಶೇಷವಾಗಿ ದಲಿತ ಸಮಾಜದ ಹೆಣ್ಮಕ್ಳು ಹೆಚ್ಚು ನಂಬತಕ್ಕಂತ ಓಂ ಶಕ್ತಿ ತಾಯಿಯ ಒಂದು ಪ್ರೊಸೆಷನ್ ಆಗ್ಬೇಕಾದ್ರೆ ಅಲ್ಲಿ ಕಲ್ ತೂರಾಟ ಮಾಡ್ತಾರೆ. ಮತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತ ಗಮನಿಸಿದ್ರೆ ಯಾರೋ ಸೀನಿಯರ್ ಗಳಲ್ಲ, ಚಿಕ್ಕ ಸಣ್ಣ ಪುಟಾಣಿ ಮಕ್ಕಳು, ಯುವಕರು ಎಂಜಲ್ ಉಗಿತಾರೆ, ಕಲ್ಲು ಹೊಡಿತಾರೆ, ಚಪ್ಪಲಿ ಹಾಕ್ತಾರಲ್ರಿ. ಇವ್ರಿಗೆ ಇತಿಹಾಸ ಗೊತ್ತಿದೇನ್ರಿ? ಶಿವಾಜಿ ಮಹಾರಾಜ್ ಮುಸಲ್ಮಾನರಿಗೆ ಎಷ್ಟು ರಕ್ಷಣೆ ಕೊಟ್ಟ ಅಂತ ಶಿವಾಜಿ ಮೇಲೆ ಇವ್ರು ಚಪ್ಪಲಿ ಹಾಕ್ತಾರೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಇಂಥವ್ರಿಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಯಾರೋ, ಇದೇ ಜಮೀರ್ ಅಹಮದ್ ಖಾನ್, ಇದೇ ಯುಟಿ ಖಾದರ್ ಅಂತಹ ಮುಸಲ್ಮಾನ್ ನಾಯಕರು. ಬಹಳ ಪ್ರಬುದ್ಧವಾಗಿ ಉಮರ್ ಶರೀಫ್ ಅವರು ಮಾತಾಡಿದ್ರು. ಆದ್ರೆ ನಿಜವಾಗ್ಲೂ ಇಂಥ ವಿರೋಧಿಗಳನ್ನ, ದೇಶದ್ರೋಹಿಗಳನ್ನ ಕರ್ಕೊಬಂದು ನೀವು ಜೈಲಲ್ಲಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಬಿಡುಗಡೆ ಆದಾಗ ಅವ್ರಿಗೆ ಹೂನಾರ ಹಾಕಿ ದುಡ್ಡು ಕೊಟ್ಟು ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ ಅಂತಂದ್ರೆ ಇಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಸರ್ಕಾರ ಇಳಿದಿ ಅಂತಂದ್ರೆ ನಾಚಿಕೆ